ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು, ಏನಕ್ಕೂ ಗೊತ್ತಿಲ್ಲ. ಆ್ಯಂಡ್ ಅದ್ರ ಕಡೆಗೆ ನಂಗೆ ಡ್ಯಾನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಇವನ್ ನಾನು TCS ಅಲ್ಲಿ ಜಾಬ್ ಮಾಡ್ತಾ ಇದ್ದಾಗ, ಇನ್ಫೋಸಿಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾಗ ಆಗ ಕೂಡ ಅದೇ ಎಲ್ಲರೂ ಹೇಳ್ತಾ ಇದ್ದಿದ್ದು, ಬೃಂದ ಇದ್ದಾಳಲ್ಲ ಅವಳ ಹತ್ರ ಡ್ಯಾನ್ಸ್ ಮಾಡ್ಸೋಣ. ಆ್ಯಂಡ್ ನನ್ನ ಮಾತೃಭಾಷೆ ಕನ್ನಡ ಆಗಿದ್ದರಿಂದ ಐ ಫೆಲ್ಟ್ ಲೈಕ್ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಟ್ರೈ ಮಾಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಎಕ್ಸೆಪ್ಟೆನ್ಸ್ ಸಿಗುತ್ತೇನೋ. ಒಂದೇ ಸತಿ ನಾನು ಇಲ್ಲಿ ಬಂದು ಕೂತವಳಲ್ಲ, ತುಂಬ ಸ್ಟ್ರಗಲ್ಸ್ ಇದೆ. ಅಕೌಂಟು 20 ರೂಪಾಯಿ 30 ರೂಪಾಯಿಗೂ ಹೋಗಿದೆ. ಶನಿ ಸೀರಿಯಲಿಗೆ ಕಲರ್ಸಲ್ಲಿ ಬರ್ತಾ ಇತ್ತು, ಅವ್ರದ್ದು ದೊಡ್ಡವ್ರದ್ದು ಪಾರ್ಟ್ ಏನಿದೆ ಅಲ್ಲ, ಶನಿ ವೈಫ್ ಆಗಿ ನಾನು ಮಾಡಿದ್ದೆ ದಾಮಿನಿ. ಬೇಡ ಬಿಡಿ ಆಲ್ಬಮ್ ಸಾಂಗ್ ಬೇಡ, ಒಂದು ಮೂವಿ ಇದೆ ಪ್ರೇಮಂ ಪೂಜ್ಯಂ ಅಂತ, ಪ್ರೇಮ್ ಸರ 25ನೇ ಸಿನಿಮಾ. ಹೋಲ್ ತಂಡ ನನಗೆ ಏಂಜಲ್ ಅಂತಾನೆ ಕರೆಯೋದು. ಐ ಗೆಸ್ ಅವ್ರಿಗೆ ನಾನು ಏಂಜಲ್ಲೋ ಇಲ್ಲೋ ಗೊತ್ತಿಲ್ಲ, ಅವರು ನನ್ನ ಲೈಫಲ್ಲಿ ಡೆಫಿನೆಟ್ ಆಗಿ ಏಂಜಲ್ ಆಗಿ ಬಂದರು. ಅಲ್ಲಿ ಸಾಂಗ್ ಹಾಕಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅದು ತುಂಬಾ ಲಾಸ್ಟ್ ಮೊಮೆಂಟಿಗೆ ಓಕೆ ಇಲ್ಲೊಂದು ಈ ಸಾಂಗ್ ಹಾಕೋಣ ಆಗಿದೆ. ನಾನು ದೀಕ್ಷಿತ್ ಜೊತೆ ಕೆಲಸ ಮಾಡಿದ್ದಂತೂ ಈ ಸುಪ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಈಸ್ ಎನ್ ಇನ್ಸ್ಪಿರೇಷನ್ ಐ ಗೆಸ್ ಫಾರ್ ಆಲ್ ಆಫ್ ಅಸ್. ಹೇಗೆ ಎಷ್ಟು ಕೋಆಪರೇಟಿವ್, ರೆಮ್ಯುನರೇಷನ್ ಎಷ್ಟು ಕೊಟ್ಟರು? ಎಲ್ಲರನ್ನೂ ತುಂಬಾನೇ ಖುಷಿಯಾಗಿ ಇಟ್ಕೊಂಡಿದ್ದಾರೆ. ಸಿನಿಮಾ ಬಗ್ಗೆ ಗೊತ್ತಿದೆ ಸರ್, ಮೋಸ ಹೋಗ್ಬಾರ್ದು ಯಾರೂನು. ಏನಕ್ಕೆ ಗೊತ್ತಾ, ನಾನೊಬ್ಬ ಕಳ್ಳ ಆಗಿ ಕದ್ಬಿಡ್ಲ ನಿನ್ನೆ, ನಿನ್ನ ನೋಡೋದಕ್ಕೆ ಕರಿಲ ಚಂದ್ರನ್ನೇ. ಅಷ್ಟು ಸಲೀಸಾಗಿ ಹೇಗೆ ಮಾಡ್ತಾರೆ ಸ್ಕ್ರೀನ್ ಮೇಲೆ ಅನ್ನೋದು ನಂಗೆ ತುಂಬಾನೇ ಫ್ಯಾಸಿನೇಟಿಂಗ್ ಅನ್ಸೋದು ತುಂಬ ಚಿಕ್ಕ ವಯಸ್ಸಿಂದ. ಬಟ್ ಅದ್ರ ಜೊತೆಗೆ ನನಗೆ ಓದಬೇಕು, ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿ ಇಂಡಿಪೆಂಡೆಂಟ್ ಆಗಿರಬೇಕು, ಅದೆಲ್ಲ ತುಂಬಾ ತಲೆಯಲ್ಲಿತ್ತು. ಆ್ಯಂಡ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು, ಏನಕ್ಕೂ ಗೊತ್ತಿಲ್ಲ. ಆ್ಯಂಡ್ ಅದ್ರ ಕಡೆಗೆ ನಂಗೆ ಡ್ಯಾನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದ. ಸೊ ನಾನು ಆಲ್ಮೋಸ್ಟ್ ಒಂದು 10 ವರ್ಷ ಭರತನಾಟ್ಯಂ ಕಲ್ತಿದ್ದೀನಿ. ಸೊ ಸ್ಕೂಲ್ ಕಾಲೇಜಸಲ್ಲಿ ಏನಾಗುತ್ತೆ, ಒಬ್ಬರು ಯಾರಾದರೂ ಡ್ಯಾನ್ಸರ್ ಇದ್ದಾರೆ ಅಂತಂದರೆ ಅವ್ರು ಡ್ಯಾನ್ಸ್ ಮಾಡ್ತಾರೆ, ಏನೇ ಇವೆಂಟ್ ಆಗಲಿ ಏನೇ ಆಗಲಿ ಯಾರೇ ಬರಲಿ ಏನೇ ಆಗಲಿ. ನಾನು ಇಂಜಿನಿಯರಿಂಗ್ ಮುಗಿಸಿದೆ. ಇವನ್ ನಾನು TCS ಅಲ್ಲಿ ಜಾಬ್ ಮಾಡ್ತಾ ಇದ್ದಾಗ, ಇನ್ಫೋಸಿಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾಗ ಆಗ ಕೂಡ ಅದೇ ಎಲ್ಲರೂ ಹೇಳ್ತಾ ಇದ್ದಿದ್ದು, ಬೃಂದ ಇದ್ದಾಳಲ್ಲ ಅವಳ ಹತ್ರ ಡ್ಯಾನ್ಸ್ ಮಾಡ್ಸೋಣ, ಯಾರು ಬರ್ತಿದ್ದಾರಲ್ಲ ಬೃಂದ ಇದ್ದಾಳಲ್ಲ ಅವ್ರ ಹತ್ರ ಡ್ಯಾನ್ಸ್ ಮಾಡ್ಸೋಣ ಅಂತ. ಹಾಗೆ ಆ್ಯಂಡ್ ಐ ಯೂಸ್ ಟು ಲವ್ ಇಟ್. ಐ ಯೂಸ್ ಟು ಲವ್ ಬೀಯಿಂಗ್ ಆನ್ ಸ್ಟೇಜ್. ಅಂದರೆ ನಂಗೆ ತುಂಬಾ ಖುಷಿ ಅನ್ಸೋದು, ಎಲ್ಲರೂ ಚಪ್ಪಾಳೆ ಹೊಡೆಯೋದಾಗಿರ್ಬೋದು, ಅಥವಾ ಪರ್ಫಾರ್ಮೆನ್ಸ್ ಆದ ತಕ್ಷಣ ಯಾರಾದರೂ ಬಂದು ಹೇಳ್ತಾ ಇದ್ರಲ್ಲ ಏನು ಡ್ಯಾನ್ಸ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳಿದಾಗ ತುಂಬಾ ಖುಷಿ ಆಗೋದು. ಬಟ್ ಆಗ ನನಗೆ ರಿಯಲೈಸ್ ಆಗಲಿಲ್ಲ, ಅಂದರೆ ನನಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ರಿಯಲೈಸ್ ಆಗಲಿಲ್ಲ. ಅದೇ ಹೇಳ್ತಾರಲ್ಲ, ಐ ಗೆಸ್ ಈಗಿನ ಅಂದರೆ ನನ್ನ ನಂತರದ ಜನರೇಷನ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿದ್ದಾರೆ. ಆ್ಯಂಡ್ ಅದೇ ಹೇಳ್ತಾರಲ್ಲ, ಇಂಜಿನಿಯರಿಂಗ್ ಆದಮೇಲೆ ನಾವು ನಮ್ಮ ಪ್ಯಾಷನ್ ಏನು ಅಂತ ಡಿಸೈಡ್ ಮಾಡ್ತೀವಿ ಅಂತ. ನನ್ನ ಜೊತೆ ಅದೇ ಆಗಿದ್ದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಹೇಳ್ತಾ ಇದ್ರು, ತುಂಬ ಸ್ಟೇಜ್ ಮೇಲೆ ಇರ್ತಾ ಇದ್ದೆ ಅಂತ, ನೋಡು ಏನೋ ಟ್ಯಾಲೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ, ಟ್ರೈ ಮಾಡು, ಡೋಂಟ್ ಸ್ಟಿಕ್ ಟು 9 to 5 ಜಾಬಿಗೆ, ಅದನ್ನ ಬಿಟ್ಟು ಕೂಡ ಏನಾದರೂ ಮಾಡ್ಬೋದು ಅಂತ. ಆ್ಯಂಡ್ ನನ್ನ ಮಾತೃಭಾಷೆ ಕನ್ನಡ ಆಗಿದ್ದರಿಂದ ಐ ಫೆಲ್ಟ್ ಲೈಕ್ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಟ್ರೈ ಮಾಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಎಕ್ಸೆಪ್ಟೆನ್ಸ್ ಸಿಗುತ್ತೇನೋ. ಅಂದರೆ ನನ್ನವರಿದ್ದಾರೆ ಇಲ್ಲಿ, ಅದೇನೋ ಒಂದು ಸೇಮ್ ಭಾಷೆ ಮಾತಾಡೋರಿದ್ದಾಗ ಅದೊಂದು ಆತ್ಮೀಯತೆ ಬಂದುಬಿಡುತ್ತೆ. ನಾನು ಆ ಥಾಟ್ ಇಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು, ಬೆಂಗಳೂರಿಗೆ ಬಂದಿದ್ದು. ಐ ಗೆಸ್ ಎಲ್ಲೋ ಒಂದು ಕಡೆ ನಿರಾಸೆ ಆಗಲಿಲ್ಲ. ಅಫ್ಕೋರ್ಸ್ ಜೀವನದಲ್ಲಿ ಅದರದ್ದೇ ಆದಂಥ ಏರಿಳಿತಗಳು ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನನಗೂ ಅದು ಆಯಿತು. ಒಂದೇ ಸತಿ ನಾನು ಇಲ್ಲಿ ಬಂದು ಕೂತವಳಲ್ಲ, ತುಂಬ ಸ್ಟ್ರಗಲ್ಸ್ ಇದೆ. ಅಕೌಂಟು 20 ರೂಪಾಯಿ 30 ರೂಪಾಯಿಗೂ ಹೋಗಿದೆ. ಬಟ್ ಐ ಆಮ್ ಹ್ಯಾಪಿ ವೇರ್ ಐ ಆಮ್ ಟುಡೇ. ಆ್ಯಂಡ್ ನನ್ನ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ. ಆ್ಯಂಡ್ ದಟ್ ಇಸ್ ವಾಟ್ ಮ್ಯಾಟರ್ಸ್. ಹಿಂಗೆ ಅಂದರೆ ಸಿನಿಮಾ ಒಳಗೆ ಹಿಂಗೆ ಬಂದ್ರಿ, ಫಸ್ಟ್ ಆಪರ್ಚುನಿಟಿ ಹೇಗೆ ಒಂದು ಸಿನಿಮಾಗೆ ನೀವು ಬಂದಿದ್ದು ಹೇಗಾಯ್ತು? ನಾನು ಇಲ್ಲಿ ತನಕ ಒಂದೇ ಆಡಿಷನ್ ಕೊಟ್ಟಿದ್ದು ಸರ್, ಅದು ಶನಿ ಸೀರಿಯಲಿಗೆ ಕಲರ್ಸಲ್ಲಿ ಬರ್ತಾ ಇತ್ತು. ಅವ್ರದ್ದು ದೊಡ್ಡವ್ರದ್ದು ಪಾರ್ಟ್ ಏನಿದೆ ಅಲ್ಲ, ಶನಿ ವೈಫ್ ಆಗಿ ನಾನು ಮಾಡಿದ್ದೆ, ದಾಮಿನಿ ರೋಲ್ ಮಾಡಿದ್ದು. ಐ ಗೆಸ್ ಅಲ್ಲಿಂದ ಅಪಾರ್ಚುನಿಟೀಸ್ ಓಪನ್ ಆಯಿತು ಅಂತ ಅಂದ್ಕೊತೀನಿ. ನನ್ನ ಆ ಟೀಮ್ ಕೂಡ ಅಲ್ಲಿಂದ ಇಲ್ಲಿ ತನಕ ನನ್ನ ಜರ್ನಿ ಹೇಗಿದೆ ಅಂತಂದರೆ, ನನ್ನ ಸುತ್ತಮುತ್ತ ಇರೋರೆಲ್ಲ ನಂಗೆ ತುಂಬಾ ಸಪೋರ್ಟಿಂಗ್ ಆಗಿರೋರು ಸಿಕ್ಕಿದ್ದಾರೆ. ನನ್ನ ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬಾ ಆತ್ಮೀಯರು, ಎಲ್ಲರೂ ವೆರಿ ಗುಡ್ ಫ್ರೆಂಡ್ಸ್, ಟು ದ ಎಕ್ಸ್ಟೆಂಟ್ ದ್ಯಾಟ್ ಒಂದು ಚಿಕ್ಕ ಏನು ಕಾಂಟೆಂಟ್ ಹಾಕಿದ್ರು ಪಾಪ ಕಾಲ್ ಮಾಡೋದಾಗಿರಲಿ, ಮೇಡಮ್ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ಹಿಂಗೆ ನೋಡಿ, ಖುಷಿ ಆಗ್ತಿದೆ ನೀವು ಇದೊಂದು ಸಿನಿಮಾ ಮಾಡ್ತಿದ್ದೀರಾ ಅಂತ. ಅಷ್ಟು ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ಬಟ್ ಮಾಡ್ತಿದ್ದಾರೆ ಅಂತಂದರೆ ಅಂದರೆ ಅವರು ಜೆನ್ಯೂನ್ ಆಗಿ ದೇ ಆರ್ ಹ್ಯಾಪಿ ಫಾರ್ ಮೀ ಅಂತ. ಆ್ಯಂಡ್ ಅಲ್ಲಿಂದ ಇಲ್ಲಿ ತನಕ ಅಂಥವರೇ ಸಿಕ್ಕಿದ್ದಾರೆ ನನಗೆ. ಸೊ ಅಲ್ಲಿ ಡೈರೆಕ್ಟರ್ ಏನಿದ್ರಲ್ಲ ನಮ್ಮ ರಾಘವೇಂದ್ರ ಹೆಗ್ಡೆ ಸರ್, ಅವರು ಕೂಡ ತುಂಬಾ ಪುಷ್ ಮಾಡೋರು, ನಿಮಗೆ ಪೊಟೆನ್ಷಿಯಲ್ ಇದೆ,
ಏನಾದರೂ ದೊಡ್ಡದು ಮಾಡಿ, ಏನಾದರೂ ಮಾಡಿ ನೀವು ಏನಾದರೂ ಮಾಡಿ ಅಂತ ಅವರೇ ಇನ್ಫ್ಯಾಕ್ಟ್ ನಂಗೆ ಹೇಳಿದ್ದು, ಇಲ್ಲ ನೀನು ಜಾಬ್ ಬಿಡಕ್ಕೆ ಹೋಗಬೇಡ, ಲೆಟ್ ಸಿ ಹೆಂಗಾಗುತ್ತೆ ಅಂತ. ಯು ಟೇಕ್ ಬಟ್ ಅವ್ರು ನಾನೇ ಬೇಕು ಅಂತ ಕರ್ಸ್ಕೊಂಡಿದ್ರು ಫೋಟೋಸ್ ನೋಡಿಬಿಟ್ಟು. ನೀನು ಸಬ್ಯಾಟಿಕಲ್ ಲೀವ್ ತೊಗೊಂಡ್ರೆ 3-4 months ಲಾಂಗ್ ಲೀವ್ ತೊಗೊಂಡು, ಬಿಕಾಸ್ ಅದು ಸ್ಟೋರಿ ಇದ್ದಿದ್ದೆ ಅಷ್ಟು, ಒಂದು 4-5 ತಿಂಗಳಿನ ಸ್ಟೋರಿ ಶೂಟ್ ಮಾಡೋಕ್ಕಿದ್ವಿ ನಾವು. ನಾನು ಸಬ್ಯಾಟಿಕಲ್ ಲೀವ್ ತೊಗೊಂಡು ಆ್ಯಕ್ಚುಲಿ ಹೋಗಿದ್ದು, ನನಗೆ ಇಲ್ಲಿ ಸ್ಯಾಲ್ರಿ ಬರ್ತಾಯಿತ್ತು ಇನ್ಫೋಸಿಸಲ್ಲಿ. ಆ್ಯಂಡ್ ದೆನ್ ಲೀವ್ ತೊಗೊಂಡು ಹೋಗಿ ವಾಪಸ್ ಬಂದು ಒಂದು ಅರ್ಧ ತಿಂಗಳಾಗಿರ್ಬೋದು ಅಷ್ಟೇ. ಅದೇ ಸೀರಿಯಲ್ನ ಒಬ್ಬರು AD ಫೋನ್ ಮಾಡಿಬಿಟ್ಟು ಒಂದು ಆಲ್ಬಮ್ ಸಾಂಗ್ ಇದೆ ಮಾಡ್ತೀರಾ ಅಂತಂದರು. ನಾನು ಸರಿ ನೋಡೋಣ ಅಂತ ಹೇಳಿದಾಗ, ಬಿಕಾಸ್ ನಾನು ಆಲ್ರೆಡಿ ಮತ್ತೆ ಜಾಬ್ ಜಾಯ್ನ್ ಆಗಿದ್ದೆ, ಮನೇಲಿ ತುಂಬಾ ಕನ್ಫ್ಯೂಷನ್ ಇತ್ತು. ಸ್ಟೇಬಲ್ ಸ್ಯಾಲ್ರಿ ಇದೆ, ಸ್ಟೇಬಲ್ ಜಾಬ್ ಇದೆ, ಎಲ್ಲ ಬಿಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾ, ಇಸ್ ಇಟ್ ಪಾಸಿಬಲ್ ಫಾರ್ ಯು, ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ಅದೆಲ್ಲ ಕ್ವೆಶನ್ಸ್ ಹುಟ್ಕೋತಾ ಇತ್ತು. ಯಾವತ್ತೂ ನೋ ಅಂತ ಹೇಳಿಲ್ಲ ಅವರು, ಬಟ್ ಕ್ವೆಶನ್ಸ್ ಇತ್ತು. ಬಟ್ ಅವರೇ ನಂತರ ನಾನು ಫೋಟೋಸ್ ಎಲ್ಲ ಕಳಿಸ್ದೆ. ದೆನ್ ಅವರೇ ಫೋನ್ ಮಾಡಿಬಿಟ್ಟು, ಬೇಡ ಬಿಡಿ ಆಲ್ಬಮ್ ಸಾಂಗ್ ಬೇಡ, ಒಂದು ಮೂವಿ ಇದೆ ಪ್ರೇಮಂ ಪೂಜ್ಯಂ ಅಂತ, ಪ್ರೇಮ್ ಸರ 25ನೇ ಸಿನಿಮಾ, ಒಂಥರ ಮೈಲುಗಲ್ ಸಿನಿಮಾ, ಅದು ಒಂದು ಹೊಸ ಡೈರೆಕ್ಟರ್ ಮಾಡ್ತಾ ಇದ್ದಾರೆ, ಮಾಡ್ತೀರಾ ಅಂತಂದ್ರು. ಆ್ಯಂಡ್ ಆ ಟೈಮಲ್ಲಿ ರಾಘವೇಂದ್ರ ಸರ್ ಕೂಡ ಒಂದು, ಅವ್ರು ಹೇಳೋ ಪ್ರಕಾರ ಒಂದು 800-900 ಫೋಟೋಸ್ ನೋಡಿದ್ರಂತೆ, ಬಟ್ ಯಾರನ್ನೂ ಭೇಟಿ ಆಗಿರಲಿಲ್ಲ ಅವರು. ಅವ್ರಿಗೆ ನನ್ನಲ್ಲಿ ಏನು ಕಾಣಿಸ್ತೋ ಗೊತ್ತಿಲ್ಲ ಸರ್. ನಾನು ಫೋಟೋಸ್ ಕಳಿಸಿದ ತಕ್ಷಣ ಅವರು ಮಂಗಳೂರಲ್ಲಿದ್ದರು. ಅದೇ ಮಾರನೇ ದಿನವೇ ಬೆಳಿಗ್ಗೆ, ನಾನು ಹಿಂದಿನ ದಿನ ರಾತ್ರಿ ಮಾತಾಡಿದ್ದೆ ಆ್ಯಕ್ಚುಲಿ ಅವ್ರ ಹತ್ರ. ಒಂದು 10 ಗಂಟೆ ಅರೌಂಡು ಅವರು AD ಫೋನ್ ಮಾಡಿಬಿಟ್ಟು, ಮೇಡಮ್ ಅವ್ರು ಮೀಟ್ ಮಾಡಬೇಕಂತೆ ನಿಮಗೆ, ನಾಳೆ ಬೆಳಿಗ್ಗೆ ಸಿಗ್ತೀರಾ ಅಂತಂದರು. ನಾನಂದೆ ಹಾಂ ಸಿಗ್ತೀನಿ ಸರ್ ಅಂತ ಹೇಳಿ ನಾನು ಕೋರ್ಮಂಗ್ಲಾದಲ್ಲಿ ಸಿಕ್ಕಿದ್ದು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಹಿ ಸೆಡ್ ದಟ್ ಐ ಸಾ ಎನ್ ಏಂಜಲ್ ಇನ್ ಯು ಅಂತ. ಆ್ಯಂಡ್ ಈಗ ಕೂಡ ನನ್ನ ಪ್ರೇಮಂ ಪೂಜ್ಯಂ ಪೂರ್ತಿ ತಂಡ ಏಂಜಲ್ ಅಂತಲೇ ಕರೆಯೋದು. ಪ್ರೇಮ್ ಸರ್ ಇಂದ ಹಿಡಿದು ಪ್ರೇಮ್ ಸರ್ ವೈಫ್ ಆಗಿರಲಿ, ಅಥವಾ ಅವ್ರ ಮಕ್ಕಳು, ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಡೈರೆಕ್ಷನ್ ಟೀಮ್, ಹೋಲ್ ತಂಡ ನನಗೆ ಏಂಜಲ್ ಅಂತಲೇ ಕರೆಯೋದು. ಐ ಗೆಸ್ ಅವ್ರಿಗೆ ನಾನು ಏಂಜಲ್ಲೋ ಇಲ್ಲೋ ಗೊತ್ತಿಲ್ಲ, ಅವರು ನನ್ನ ಲೈಫಲ್ಲಿ ಡೆಫಿನೆಟ್ ಆಗಿ ಏಂಜಲ್ ಆಗಿ ಬಂದರು. ಒಳ್ಳೊಳ್ಳೆ ಕೋಸ್ಟಾರ್ ಜೊತೆ ಅಲ್ಲಿಂದ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಮಾಡಿರೋ ಕಡಿಮೆ ಸಿನಿಮಾ ಆದರೂ ಒಳ್ಳೊಳ್ಳೆ ಕೋಸ್ಟಾರ್ ಸಿಕ್ಕಿದ್ದಾರೆ. ಎಲ್ಲ ಕಲಾವಿದರು ಹೇಳ್ತಾರೆ, ಅಪೋಸಿಟಲ್ಲಿ ಒಬ್ಬ ಒಳ್ಳೆ ಕಲಾವಿದ ಇದ್ದಾಗ, ಒಬ್ಬ ಒಳ್ಳೆ ಕೋಸ್ಟಾರ್ ಇದ್ದಾಗ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ನ ತೆಗಿಲಿಕ್ಕೆ ಅದು ಏನೋ ಒಳ್ಳೆಯ ಅವಕಾಶ ಅಂತ. ಸ್ಟ್ರಾಂಗ್ ರಿಯಾಕ್ಷನ್, ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್ ಅಂತ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಗಿ ದೀಕ್ಷಿತ್ ಶೆಟ್ಟಿವರೆಗೂ ಬಂದಿದೆ. ದೀಕ್ಷಿತ್ ಶೆಟ್ಟಿ ಜೊತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಹೇಗೆ ಒಬ್ಬ ಕೋಸ್ಟಾರ್ ಆಗಿ ದೀಕ್ಷಿತ್ ಶೆಟ್ಟಿ ಹೇಗಿರ್ತಾರೆ, ನಿಮ್ಮ ಅವರ ಕಾಂಬಿನೇಷನ್ ಹೇಗೆ ವರ್ಕ್ ಆಗಿದೆ ಅಂತ ಅನಿಸುತ್ತೆ? ಐ ಗೆಸ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಅಪ್ಸರೆ ಸಾಂಗ್ ರಿಲೀಸ್ ಮಾಡಿದ್ದೀವಿ ನಾವು, ಅದು ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗು ಎಷ್ಟು ಬ್ಯೂಟಿಫುಲ್ ಆಗಿ ನಾಗಾರ್ಜುನ್ ಶರ್ಮಾ ಅವರು ಬರೆದಿದ್ದಾರೆ, ರಜತ್ ಹೆಗ್ಡೆ ಅವರು ಹಾಡಿದ್ದಾರೆ, ಜೋಡಾ ಸ್ಯಾಂಡಿ ಅವರು ಕಂಪೋಸಿಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಐ ಗೆಸ್ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಬಟ್ ಆ ಸಾಂಗ್ ಮಾಡುವಾಗ ಅಲ್ಲಿ ಸಾಂಗ್ ಹಾಕಬೇಕು ಅನ್ನೋ ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಹಾಂ, ಅದು ತುಂಬಾ ಲಾಸ್ಟ್ ಮೂಮೆಂಟಿಗೆ ಓಕೆ ಇಲ್ಲೊಂದು ಈ ಸಾಂಗ್ ಹಾಕೋಣ, ಇಲ್ಲೊಂದು ಲವ್ ಸಾಂಗ್ ಬರಬಹುದು ಅಂತ ಅವ್ರಿಗೆ ತಲೆಯಲ್ಲಿ ಬಂತು. ಐ ಗೆಸ್ ಅದೇ ಹೇಳ್ತಾ ಇದೆ. ಐ ಗೆಸ್ ಅಲ್ಲಿ ಎಲ್ಲೋ ಒಂದು ಕಡೆ ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಡೈರೆಕ್ಟರ್ಗೆ ಖುಷಿ ಆಗಿದ್ದಕ್ಕಾಗಿ ಅವರು ಆ ಇಂಪ್ರೂವ್ಮೆಂಟ್ ತಂದರು ಅದರಲ್ಲಿ. ಐ ಗೆಸ್ ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ. ನಿಮಗೆ ನಾವೀಗೇನು ತೋರಿಸಿದ್ದೀವಲ್ಲ ಅದು ತುಣುಕು ಮಾತ್ರ. ನಿಮಗೆ ಚಿತ್ರದಲ್ಲಿ ಇನ್ನೂ ತುಂಬ ಜಾಸ್ತಿ ನೋಡೋಕ್ಕೆ ಸಿಕ್ಕಿದೆ. ಆ್ಯಂಡ್ ದೀಕ್ಷಿತ್ ಜೊತೆ ಕೆಲಸ ಮಾಡಿದ್ದಂತೂ ಈಸ್ ಸುಪ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಈಸ್ ಎನ್ ಇನ್ಸ್ಪಿರೇಷನ್ ಐ ಗೆಸ್ ಫಾರ್ ಆಲ್ ಆಫ್ ಅಸ್, ಫಾರ್ ಆರ್ ಜನ್ರೇಷನ್ನಿಗೇ ದೊಡ್ಡ ಇನ್ಸ್ಪಿರೇಷನ್ ಅವರು. ಬಹುಭಾಷಾ ನಟ, ಎಲ್ಲ ಚಿತ್ರರಂಗದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿನಿಮಾ ಬಿಟ್ಟು ಐ ಡೋಂಟ್ ಥಿಂಕ್ ಅವ್ರಿಗೆ ಬೇರೆ ಏನು ಲೈಫಲ್ಲಿ ಇಲ್ಲ, ಬರೀ ಸಿನಿಮಾ. ಹೌದು, ಹಗಲು ರಾತ್ರಿ ಬರೀ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವು ವರ್ಕ್ ಮಾಡುವಾಗ ಕೂಡ 2 ರಿಲೀಸ್ ಜೊತೆಗೆ ಅವ್ರು ಶೂಟಿಂಗ್ ಮಾಡಿದ್ದಾರೆ ಅದನ್ನು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದೀಕ್ಷಿತ್ ಜೊತೆ ಕೆಲಸ ಮಾಡಿದ್ದಕ್ಕೆ. ತುಂಬ ಖುಷಿ ಇದೆ ನನಗೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ ಸರ್, ನಾವೊಂದು ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಖುಷಿ ಇರುತ್ತೆ, ಬಟ್ ಅದು ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ಕೊಂಡಾಗ ಆಗೋ ಖುಷಿ ಇದೆ ಅಲ್ಲ, ಅದು ಅದಕ್ಕೆ ಐ ಗೆಸ್ ಏನು ಕಂಪ್ಯಾರಿಸನ್ನೇ ಇಲ್ಲ. ಇನ್ನು November 21ಕ್ಕೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರ, ದೂರದ ಚಿತ್ರಮಂದಿರ ನೋಡಿ. ಬಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಮಾತಾಡ್ಬೇಕಿರಿ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಪ್ರಕಾಶ್ ಸರ್ 2 ದೊಡ್ಡ ಸಿನಿಮಾಗಳು, ಭಾಳಷ್ಟು ಸಿನಿಮಾಗಳು ಮಾಡಿದರು. ರಂಗಿತರಂಗ, ಅವನಿ ಶ್ರೀಮನ್ನಾರಾಯಣ ಥರದ ಸಿನಿಮಾಗಳನ್ನು ಮಾಡಿದಂಥ ದೊಡ್ಡ ಪ್ರೊಡಕ್ಷನ್ ಹೌಸ್. ತುಂಬ ಕಮ್ಮಿ ಮಾತಾಡ್ತಾರೆ. ಯಾವತ್ತೂ ಅವರು ಎಲ್ಲೂ ಮೀಡಿಯಾ ಮುಂದೆ ಕಾಣಿಸ್ಕೊಳ್ಳೋದು ನಾನು ನೋಡಿಲ್ಲ. ಫೋನಲ್ಲಿ ಅಷ್ಟೇ ಮಾತಾಡ್ತಾರೆ, ಸರ್ ಸಾಕು ಸರ್ ಅಂತಾರೆ. ಅದು ಬಿಟ್ಟು ಅವ್ರು ಮುಂದಕ್ಕೆ ಹೋಗಲ್ಲ. ಬಟ್ ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇದೆ. ಸಿನಿಮಾಗೆ ಏನು ಬೇಕು ಅದನ್ನು ಕೊಡೋಣ, ಸಿನಿಮಾ ಮಾತಾಡಲಿ ನಾವಲ್ಲ ಅನ್ನೋ ಥರದ ಒಬ್ಬ ಪ್ರೊಡ್ಯೂಸರ್. ಪ್ರಕಾಶ್ ಸರ್ ಬಗ್ಗೆ ಏನು ಅನಿಸುತ್ತೆ, ಒಬ್ಬ ಪ್ರೊಡ್ಯೂಸರ್ ಆಗಿ
ಹೇಗೆ, ಎಷ್ಟು ಕೋಆಪರೇಟಿವ್, ರೆಮ್ಯುನರೇಷನ್ ಎಷ್ಟು ಕೊಟ್ಟರು? ಎಲ್ಲರನ್ನೂ ತುಂಬಾನೇ ಖುಷಿಯಾಗಿ ಇಟ್ಕೊಂಡಿದ್ದಾರೆ ಸರ್. ಈಗ ನೀವು ಹೆಂಗೆ ಖುಷಿಯಾಗಿ ಬಂದಿದ್ದೀರಲ್ಲ ಹಾಗೆ ನಮ್ಮೆಲ್ಲರನ್ನೂ ತುಂಬಾನೇ ಖುಷಿಯಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಪ್ರಕಾಶ್ ಸರ್ ಬಗ್ಗೆ ಎಲ್ಲರಿಗೂ ಇದು ಗೊತ್ತಿದೆ ನೋಡಿ, ಅಂದರೆ ಅವರಿಗೆ ಪ್ಯಾಷನ್ ಇದೆ ಸಿನಿಮಾ ಬಗ್ಗೆ. ಬಿಕಾಸ್ ಅವ್ರು ಮಾಡಿರೋ ಅವರ ಫಿಲ್ಮೋಗ್ರಫಿ ಏನಿದೆ ಅಲ್ಲ ಅದೇ ಹೇಳ್ತಾ ಇದೆ ಅವ್ರಿಗೆ ಏನು ಪ್ಯಾಷನ್ ಇದೆ ಅಂತ. ಆ್ಯಂಡ್ ಅವರಿಗೆ ಸಿನಿಮಾ ಬಗ್ಗೆ ಗೊತ್ತಿದೆ ಸರ್. ಮೋಸ ಹೋಗ್ಬಾರ್ದು ಯಾರೂನು. ಏನಕ್ಕೆ ಗೊತ್ತಾ, ಅವರಿಗೆ ಐಡಿಯಾ ಇರೋದಕ್ಕೆ ಅವರು ಇಂತಿಂಥ ಸಿನಿಮಾಗಳನ್ನ ಚೂಸ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ಸಿನಿಮಾ ವರ್ಕೌಟ್ ಆಗುತ್ತೆ. ಅಲ್ಲ, ಸಿನಿಮಾ ಗೊತ್ತಿಲ್ಲ ಅಂದ್ರೆ ಅವರು ಭಾಗ್ಯಲಕ್ಷ್ಮಿವರೆಗೂ ಬರ್ತಿರ್ಲಿಲ್ಲ. ಇನ್ನೊಂದು ಏನಾಗುತ್ತೆ ಅಂತಂದರೆ, ಒಂದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್, ಒಂದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕೋದು ಒಂದು ಸರ್. ಒಂದು ಕಥೆ ತುಂಬಾ ಚೆನ್ನಾಗಿದೆ, ಇದರಲ್ಲಿ ಡೆಬ್ಯೂ ಡೈರೆಕ್ಟರ್ ಆದರೂ ಸರಿ, ಡೆಬ್ಯೂ ಆ್ಯಕ್ಟರ್ಸ್ ಆದರೂ ಸರಿ, ಒಂದೆರಡು ಸಿನಿಮಾ ಮಾಡಿರೋರಾದರೂ ಸರಿ, ನಾನು ಈ ಸಿನಿಮಾಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ತೀನಿ ಅನ್ನೋ ಒಂದು ಇದಿದೆ ಅಲ್ಲ, ತುಡಿತಾ ಇದೆ ಅಲ್ಲ, ಅದು ಎಚ್ ಕೆ ಪ್ರಕಾಶ್ ಸರ್ ಅಲ್ಲಿ. ಹಾಂ, ಬಿಕಾಸ್ ನಾನು ಒಂದು 4 ಸಿನಿಮಾ ಮಾಡಿರೋಳು. ದೀಕ್ಷಿತ್ ಅಫ್ಕೋರ್ಸ್ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ ಹಿಂದೆ. ಅವ್ರದ್ದು ಫಿಲ್ಮೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮಂಥವ್ರ ಮೇಲೆ, ಒಂದು ಡೆಬ್ಯೂ ಡೈರೆಕ್ಟರ್ ಮೇಲೆ ಕಥೆನ ನಂಬಿ ಅವರು ಸಿನಿಮಾಕ್ಕೆ ಏನೇನು ಬೇಕಲ್ಲ ಎಲ್ಲದನ್ನು ಕೊಟ್ಟಿದ್ದಾರೆ ಸರ್. ಒಂದು 2 ತಿಂಗಳು ಆಲ್ಮೋಸ್ಟ್ ಸೆಟ್ ಹಾಕಿದ್ದೀವಿ. ದಟ್ ಇಸ್ ನಾಟ್ ಈಸಿ. ಆ ಸೆಟ್ ರೆಂಟ್ ಆಗಿರ್ಬೋದು, ಅದನ್ನು ಹಾಕಕ್ಕೆ ಬೇಕಾದಂಥ ದುಡ್ಡು ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ. ಆ್ಯಂಡ್ 2 ತಿಂಗಳು ಅದನ್ನು ಉಳಿಸ್ಕೊಳ್ಳೋದು ಏನಿದೆ ಅಲ್ಲ, ಅದು ತುಂಬ ಸ್ಟ್ರಾಂಗ್ ಪ್ರೊಡ್ಯೂಸರ್ಗೆ ಮಾತ್ರ ಸಾಧ್ಯ. ಅದು ಆ ಸಿನಿಮಾ ಪ್ಯಾಷನ್ ಇಲ್ಲ ಅಂತಂದರೆ, ಇಲ್ಲ 2 ತಿಂಗಳೆಲ್ಲ ಯಾರು ಇಟ್ಕೊತಾರೆ, 15 ದಿನದಲ್ಲಿ ಮುಗಿಸ್ಬಿಡಿ ಅಂತ ಹೇಳ್ಬೋದು. ಬಟ್ ಅವ್ರು ಹಾಗಲ್ಲ, ಇಲ್ಲ ಆಗಲ್ಲ, ಇದಕ್ಕಿಷ್ಟು ಸಮಯ ಬೇಕು ಅಂತಂದಾಗ ಅವ್ರು ಅದನ್ನು ಇಲ್ಲ ನಾನು ಇಟ್ಕೊತೀನಿ ನೀವು ಮಾಡಿ ಅನ್ನೋ ಒಂದು ಬೆಂಬಲ ಏನು ಕೊಟ್ಟಿದ್ದಾರಲ್ಲ, ಅದು ಪ್ರಕಾಶ್ ಸರ್ ನಮ್ಮ ಸಿನಿಮಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಸಪೋರ್ಟಿಂದ ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಅದು ಈ ರಿಸಲ್ಟ್ ಬಂದಿರೋದಕ್ಕೆ ಕಾರಣ ನಮ್ಮ ಪ್ರಕಾಶ್ ಸರ್. ಈಗ ಅಸಲಿ ರಿಸಲ್ಟ್ ಬರೋ ಟೈಮು ನವೆಂಬರ್ 21. ಎಕ್ಸಾಮ್ ಬರೆದಾಗ ನಮಗೆಲ್ಲ ಕಾಲೇಜ್ ಡೇಸಲ್ಲಿ ರಿಸಲ್ಟ್ ಅನ್ನೋದೊಂಥರ ಹಾರ್ಟ್ ಬೀಟ್ನ ರೈಸ್ ಮಾಡ್ತಾ ಇರುತ್ತೆ, ಏನಾಗುತ್ತೋ ಅಂತ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಈ ಸಂದರ್ಭದಲ್ಲಿ? ಏನು ಒಳಗಡೆ ಏನು ಫೀಲ್ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ಎಲ್ಲೋ ಒಂದು ಕಡೆ ಅದೊಂದು ಅದೇ ನೀವು ಹೇಳ್ದಂಗೆ ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ ಬರೋ ಟೈಮಲ್ಲಿ ಆ ಹೆದರಿಕೆ ಇರುತ್ತಲ್ಲ, ಆ ಹೆದರಿಕೆ ಇದೆ. ಇರಲೇಬೇಕು, ಡೆಫಿನೆಟ್ಲಿ ಇದೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು. ಇಲ್ಲ ನವೆಂಬರ್ 21 ಅಂತ ನೋಡಿದ ತಕ್ಷಣ ಒಂದೇ ಸತಿ ಲೈಕ್ ಇದೆಲ್ಲ ಡವಡವ ಅಂತ ಹೊಡ್ಕೋತಾ ಇತ್ತು. ನನ್ನ ಟೀಮ್ ಅವ್ರ ಹತ್ರನೂ ಹೇಳ್ತದೆ, ಸ್ಟಾರ್ಟಿಂಗ್ ಟು ಫೀಲ್ ರಿಯಲ್ ನಾವು. ಇನ್ನೇನು ರಿಲೀಸ್ ಆಗುತ್ತೆ ಸರ್, 1-2 ದಿನದ ಕೆಲಸ ಅಲ್ಲ ಇದು. ಸೊ ಈಗ ನಾವು ಅದೇ ಕಾರ್ಯದಲ್ಲಿದ್ದೀವಿ, ಜನರ ತನಕ ಮುಟ್ಸೋದು. ಅದರಲ್ಲಿ ನಿಮ್ಮ ಹೆಲ್ಪ್ ಬೇಕು ನಮಗಷ್ಟೇ. ದೀಪಾವಳಿ ಹಬ್ಬ, ಸೊ ದೀಪಾವಳಿ ಹಬ್ಬದ ಸಂದರ್ಭ ಅಂದರೆ ಅಲ್ಲಿ ಈಗ ದೀಪಾವಳಿ ಹಬ್ಬದಲ್ಲಿದ್ದೀವಿ, ಇಲ್ಲಿಂದ ಸೆಲೆಬ್ರೇಷನ್ ಶುರುವಾಗ್ತಾ ಇದೆ ನಿಮ್ಮದು. ಸೊ ದೀಪಾವಳಿ ಅಂದಾಗ ಏನು ಮೆಮೊರೀಸ್ ಇದೆ? ಹೇಗಿರುತ್ತೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ದೀಪಾವಳಿ ಹೇಗೆ ಆಚರಿಸ್ತಾ ಇದ್ರಿ? ಅಲ್ಲಿ ಹೇಗೆ ಮಾಡ್ತೀರಿ ದೀಪಾವಳಿ? ನಾನು ಚಿಕ್ಕ ವಯಸ್ಸಲ್ಲಿ ಸೆಲೆಬ್ರೇಟ್ ಮಾಡೇ ಇಲ್ಲ ಫ್ಯಾಮಿಲಿ ಜೊತೆಗೆ. ನಾನು ಹೇಳಿದೆ ಅಲ್ಲ, ನನ್ನ ಹೋಲ್ ಇಯರಲ್ಲಿ 2 ಸತಿ ಹೋಗ್ತಾ ಇದ್ದಿತ್ತು. ಅದು ಅವ್ರು ಕೊಟ್ಟಾಗ ಸಮ್ಮರ್ ಹಾಲಿಡೇಸ್, ವಿಂಟರ್ ಹಾಲಿಡೇಸ್. ಆ ಟೈಮಲ್ಲಿ ಯಾವ್ದು ಹಬ್ಬನೂ ಬರ್ತಾ ಇರಲಿಲ್ಲ, ದೀಪಾವಳಿನೂ ಬರ್ತಾ ಇರಲಿಲ್ಲ, ಗಣೇಶ ಚತುರ್ಥಿನೂ ಬರ್ತಾ ಇರಲಿಲ್ಲ, ದಸರಾನೂ ಬರ್ತಿರ್ಲಿಲ್ಲ, ಯುಗಾದಿನೂ ಏನೂ ಬರ್ತಾ ಇರಲಿಲ್ಲ. ಯಾವಾಗ ಎಲ್ಲ ಬ್ಯುಸಿ ಇರ್ತಿದ್ರಲ್ಲ ಆಗ ನಮ್ಗೆ ಹಾಲಿಡೇಸ್ ಕೊಡ್ತಾ ಇದ್ರು. ನಮ್ಮ ಅಪ್ಪ ಅಮ್ಮ ಇಬ್ರು ಸ್ಕೂಲಿಗೆ ಹೋಗ್ತಾ ಇದ್ರು, ನಾನು ಮನೇಲಿ ಕೂತಿರ್ತಾ ಇದ್ದೆ. ಹಾಗಾಗ್ತಾ ಇತ್ತು. ಅಂಥ ಟೈಮಲ್ಲಿ ನಾನು ಹೋಗ್ತಾ ಇದ್ದಿದ್ದು. ಸೊ ನನಗೆ ಚೈಲ್ಡ್ಹುಡ್ ಮೆಮರೀಸ್ ಹಬ್ಬ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆ, ನನ್ನ ಟೀಚರ್ಸ್ ಜೊತೆಗೆ ಹಾಸ್ಟೆಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಮಾತ್ರ ನೆನಪು. ಬಟ್ ಈಗೀಗ ಅಫ್ಕೋರ್ಸ್ ನಾನು ಎಷ್ಟಾಗುತ್ತೋ ಅಷ್ಟು ಹೋಗ್ತೀನಿ. ಈ ವರ್ಷ ಹೋಗೋಕ್ಕಾಗ್ತಾ ಇಲ್ಲ ಬಿಕಾಸ್ ಶೂಟಿಂಗ್ ಇದೆ ನನಗೆ. ಬಟ್ ಯಾವಾಗ ನಾನು ಫ್ರೀ ಇರ್ತೀನಲ್ಲ ಹಬ್ಬ ಟೈಮಲ್ಲಿ ಆಗ ಹೋಗಿರ್ತೀನಿ. ದೀಪಾವಳಿ ಹಬ್ಬ ಅಂತಂದರೆ ನನಗೆ ಎಣ್ಣೆ ಸ್ನಾನ ಒಂದು ತುಂಬಾ ನೆನಪಾಗುತ್ತೆ. ನಮ್ಮ ಊರ ಕಡೆಗೆ ಬಾವಿಗೆ ಹೋಗಿ ಹಬ್ಬದ ಹಿಂದಿನ ದಿನ ರಾತ್ರಿ ಬಾವಿಗೆ ಹೋಗಿ ನೀರು ತೊಗೊಂಬಂದು ಅದನ್ನು ಹಂಡೆಗೆ ಹಾಕಿ ಅದರಲ್ಲಿ ಒಂದಿಷ್ಟು ಚಕ್ಕೆ, ಗಿಡಮೂಲಿಕೆ ಎಲ್ಲದನ್ನು ಹಾಕಿ ಬೆಳಿಗ್ಗೆ ಅದನ್ನು ಕುದಿಸ್ತೀವಿ. ಅದರಲ್ಲಿರುವಂಥ ಎಲ್ಲ ಔಷಧಿಯ ಅಂಶಗಳೆಲ್ಲ ಬಿಟ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಹಬ್ಬದ ದಿನ ಬೆಳಿಗ್ಗೆ ನಮ್ಮ ಆಯಿ, ನಮ್ಮಮ್ಮ ಮನೆಯವ್ರಿಗೆಲ್ಲರಿಗೂ ಎಣ್ಣೆ ಹಚ್ಚಿ, ಆ ಎಣ್ಣೆಯಲ್ಲಿ ಕೂಡ ಎಲ್ಲ ಒಂದಿಷ್ಟು ಏನೇನೋ ಹಾಕಿರ್ತಾರೆ, ಕಾಳಂತೆ, ಅರಿಶಿನ ಅಂತೆ, ಇದನ್ನ ಎಲ್ಲ ಹಾಕಿರ್ತಾರೆ. ಕಿವಿಗೆಲ್ಲ ಎಣ್ಣೆ ಬಿಡ್ತಾರೆ, ಅದೊಂದು ನಂಗೆ ಇಷ್ಟ ಆಗಲ್ಲ. ಸೊ ಎಣ್ಣೆ ಎಲ್ಲ ಹಚ್ಬಿಟ್ಟು ನಾವು ಸ್ನಾನ ಮಾಡ್ತೀವಿ. ಅದಾದ ನಂತರ ದೀಪಾವಳಿ ದಿನ ಬೆಳಿಗ್ಗೆ ಯಾವತ್ತೂ ಒಂದು ಖಾರ, ಒಂದು ಸಿಹಿ ಅವಲಕ್ಕಿ ಮಾಡ್ತಾರೆ ನಮ್ಮ ಕಡೆಗೆ. ಒಂದು ಬಾಳೆಹಣ್ಣು ಅವಲಕ್ಕಿ ಸಿಹಿ ಆಗಿರುತ್ತೆ, ಇನ್ನೊಂದು ಖಾರದ ಅವಲಕ್ಕಿ. ಅದು ಮ್ಯಾಂಡಿಟರಿ. ಆ್ಯಂಡ್ ನಮ್ಮ ಮನೇಲಿ ಯಾವತ್ತೂ ನಮ್ಮ ಅಕ್ಕನೇ ಮಾಡೋದು ಅವಲಕ್ಕಿ.
ಅದೊಂದು ವೆರಿ ಸ್ಪೆಷಲ್. ಅದರ ನಂತರ ಕಡುಬು ಮಾಡ್ತೀವಿ ಮಧ್ಯಾಹ್ನ ಊಟಕ್ಕೆ. ಆ್ಯಂಡ್ ಕಾಯಿ ಹಾಲು ಮಾಡಿರ್ತಾರೆ, ಒಂದು ಭಾಜಿ ಮಾಡಿರ್ತಾರೆ. ದಿಸ್ ಇಸ್ ಆಲ್ ವೆರಿ ಫಾಂಡ್ ಮೆಮರೀಸ್ ಆಫ್ ದೀಪಾವಳಿ, ಬಟ್ ಈಗ ಸೆಲೆಬ್ರೇಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಬೃಂದ ಅವರೇ, ಒಳ್ಳೆಯದಾಗಲಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಿಮಗೆ ಬಹಳ ದೊಡ್ಡ ಸಕ್ಸಸ್ ತಂದು ಕೊಡಲಿ. ಸೊ ಇದಾಗಿತ್ತು ಬೃಂದ ಆಚಾರ್ಯ ಅವರ ಮಾತು. ಎಸ್, ಅವರ ಮಾತುಗಳನ್ನು ಕೇಳ್ತಾ ಇರುವಾಗಲೇ ನಾನು ಕೂಡ ಇನ್ನಷ್ಟು ಎಕ್ಸೈಟ್ ಆಗಿದ್ದೀನಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾನ ನೋಡಲಿಕ್ಕೆ. ನಾನೊಬ್ಬ ಸಿನಿಮಾ ವಿಮರ್ಶಕ ಅಲ್ಲದೆ ನನ್ನೊಳಗಿನ ಒಬ್ಬ ಸಿನಿಮಾ ಪ್ರೇಕ್ಷಕ ಕೂಡ ಈ ಸಿನಿಮಾ ನೋಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾನೆ. ಸೊ ಇಂತಹ ಒಳ್ಳೆಯ ಕಾಂಟೆಂಟ್ ಇರುವಂತಹ ಸಿನಿಮಾಗಳು ನಮ್ಮಲ್ಲಿ ಬರ್ತಾ ಇದೆ, ಅದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಸೊ ಇದೇ ನವೆಂಬರ್ 21ನೇ ತಾರೀಕು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ತೆರೆಗೆ ಬರ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡೋಣ, ಹೊಸ ಪ್ರತಿಭೆಗಳನ್ನು ಬೆಳೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೃಂದಾ ಆಚಾರ್ಯ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.